ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಚೇತನ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತಿನ ಕ್ಲಾಸಲ್ಲಿ ಏನಪ್ಪಾ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಇದು ತುಂಬಾ ಜನಗಳ ಬೇಡಿಕೆ ಇತ್ತು. ಮ್ಯಾಮ್ ನಮಗೆ ಸ್ಟಿಚಿಂಗ್ ನಿಮ್ಮ ವಿಡಿಯೋ ನೋಡ್ತಾ ಇದ್ವಿ, ಕಟಿಂಗ್ ಎಲ್ಲ ಮನೇಲಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ, ಮಿಷನ್ ತಗೋಬೇಕು ಅಂತಿದ್ವಿ ಮ್ಯಾಮ್, ನಾವು ಏನಾದರೂ ದುಡಿಬೇಕು ಅಂತ ಆಸೆ ಇದೆ ಅಂತೇಳಿ ತುಂಬ ಜನ ಮೆಸೇಜ್ ಆಗ್ತಾ ಇದ್ರು. ಕೆಲವರು ಫೋನ್ ಮಾಡಿ ಮ್ಯಾಮ್ ನಾವು ಯಾವ ಮಿಷನ್ ತಗೊಳ್ಳಿ ಅಂತೇಳಿ ತುಂಬ ಜನ ಕೇಳ್ತಾ ಇದ್ರು. ನಿಮ್ಮ ಹತ್ರ ಕಡಿಮೆ ಬೆಲೆಯಿಂದಲೂ ಸಿಗುತ್ತೆ ಕಂಡ್ರೋ, 5-6 ಸಾವಿರ ರೂಪಾಯಿಂದಲೂ ಮಿಷನ್ಗಳು ಸಿಗ್ತವೆ, ತೋರಿಸ್ಕೊಡ್ತೀನಿ. ಆ ಚಿಕ್ಕದು 6,000 ರೂಪಾಯಿ ಇದ್ರೂ ಸಾಕು. ಇಲ್ಲ ನಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ತೊಗೊತೀವಿ, ನೋ ಪ್ರಾಬ್ಲಮ್. ಯಾರು ಹೊಸ ಚೆನ್ನಾಗಿ ಕಲ್ತ್ಬಿಟ್ಟು ಅವ್ರು ಯಾವ್ದಾರು ಪವರ್ ಮಿಷನ್ ತೊಗೊಳ್ತಾ ಇದ್ದಾರೆ, ಸೆಕೆಂಡ್ ಹ್ಯಾಂಡ್ ಇದು ಚಿಕ್ಕ ಮಿಷನ್ ಮಾರ್ತಾ ಇದ್ದಾರೆ ಅಂದರೆ ಅವ್ರು ಒಂದು 2,000-2,500 ಕೊಟ್ಟರೆ ಆರಾಮಾಗಿ ತೊಗೊಳ್ಳಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಿಮ್ಮದು ನೀವನ್ನ ಹೊಲ್ಕೊಂಡ್ರೆ ಸಾಕು, ನಿಮ್ಮ ಜೀವನ ಸೆಟ್ಲ್ ಆಗುತ್ತೆ ಕಂಡ್ರು. ದುಡ್ಡು ಸೇವ್ ಆಗುತ್ತೆ, ಬೇರೆಯವ್ರಿಗೂ ಹೊಲ್ಕೊಟ್ರೆ ದುಡ್ಡು ಬರುತ್ತೆ. ಹಂಗಾಗಿ ಮಿಷನ್ ಯಾವುದೇ ಸಿಕ್ಕಿದ್ರು ಸೆಕೆಂಡ್ ಹ್ಯಾಂಡ್ಲು ದಯವಿಟ್ಟು ಪರ್ಚೇಸ್ ಮಾಡಿ. ಕಡಿಮೆ, ಯಾಕಂದರೆ ಸೆಕೆಂಡ್ ಹ್ಯಾಂಡ್ಲು ಸಿಕ್ತು ಅಂದರೆ 2,500, 3,000 ಕೊಟ್ಬಿಡ್ತಾರೆ ಅವರು. ಹೊಸದಂದರೆ 6,000 ಇರುತ್ತೆ, ಕೆಲವು ಇಲ್ಲಾಂದರೆ 10-12 ರೂಪಾಯಿ ಇರುತ್ತೆ. ಪವರ್ ಅಂತಂದರೆ 15,000, 18, 22 ಆ ಥರ ಹೋಗ್ತದೆ. ಪವರ್ ತೊಗೊಳ್ಳೋರು ಯಾರು ಚೆನ್ನಾಗಿ ಕಲಿತು ಅದರಲ್ಲೇ ನಾವು ಬಿಸ್ನೆಸ್ ಮಾಡ್ತೀವಿ ಅನ್ನೋರು ಪವರ್ ತೊಗೊತಾರೆ. ನೀವು ಮನೇಲೇ ಕೂತ್ಕೊಂಡು ಸ್ಟಾರ್ಟಿಂಗ್ ಅಷ್ಟೊಂದು ದುಡ್ಡಿಲ್ಲ ಮ್ಯಾಮ್ ಅನ್ನೋರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಪವರ್ದು ಚಿಕ್ಕ ಮಿಷನ್ನೇ ತೊಗೊಳ್ಳಿ, ಚೆನ್ನಾಗಿ ಕಲ್ತ್ಕೊಂಡು ಅದರಲ್ಲೇ ದುಡ್ಡು ಮಾಡಿ ನಿಮ್ಮ ದುಡ್ಡಿಂದಲೇ ದೊಡ್ಡ ಮಿಷನ್ ತೊಗೊಳ್ರುವಂತೆ. ಓಕೆನಾ? ಇವಾಗ ಅಕಸ್ಮಾತ್ ನೀವು ಮನೇಲಿ ನೀವು ತೊಗೊಂಡಿರ್ತೀರ, ತೊಗೊಂಡವ್ರು ಹೇಗೆ ದಾರ ಎಲ್ಲ ಹಾಕಬೇಕು ಅನ್ನೋದು ತುಂಬ ಜನಗಳು ಕೇಳ್ತಾ ಇರೋ. ಹೌದು ಮ್ಯಾಮ್, ನಾವು ತೊಗೊಂಡ್ಬಿಡ್ತಿದ್ವಿ, ಅದನ್ನ ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ, ಇಲ್ಲ ಅಮ್ಮನ ಮನೇಲಿತ್ತು ತೊಗೊಂಡು ಬಂದಿದ್ವಿ, ಅದನ್ನ ಯೂಸ್ ಮಾಡೋಕ್ಕೆ ಬರ್ತಿಲ್ಲ, ದಾರ ಹೇಗೆ ಇರಿಸ್ಕೋಬೇಕು, ಇಲ್ಲ ಅದನ್ನು ಹೇಗೆ ಹಾಕಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮಿಷನ್ಗೆ, ಚಿಕ್ಕ ಮಿಷನ್ಗೆ, ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗೋಣ ಅಲ್ವಾ. ಚಿಕ್ಕದ ಮಿಷನ್ಗೆ ದಾರ ಹೇಗೆ ಏರಿಸೋದು, ಬಾಬಿನಿಗೆ ದಾರ ಹೇಗೆ ಸುತ್ಕೊಳ್ಳೋದು, ಅದ್ರ ಜೊತೆಗೆ ಆಯಿಲ್ ಎಲ್ಲೆಲ್ಲ ಹಾಕಬೇಕು ಅನ್ನೋದೆಲ್ಲ ಇವತ್ತಿನ ಕ್ಲಾಸಲ್ಲಿ ಹೇಳ್ತೀನಿ. ಅದು ತುಳಿದ್ಬಿಟ್ಟು ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ಕೂಡ, ಸಿಂಪಲ್ ಸ್ಟಿಚ್ ಹೇಗೆ ಹಾಕಬೇಕು ಅನ್ನೋದು ಕೂಡ ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ನಾಳೆ ಕ್ಲಾಸಲ್ಲಿ ಆ ಮಿಷನ್ ಏನಾದರೂ ಪ್ರಾಬ್ಲಮ್ ಬಂದಾಗ ಹೇಗೆ ರೆಡಿ ಮಾಡ್ಕೋಬೇಕು, ನೀವೇನೆ ಸರ್ವಿಸ್ ಶಾಪ್ ಹೋಗ್ದೇ ನೀವೇ ಮನೇಲೇ ಹೇಗೆ ರೆಡಿ ಮಾಡ್ಕೋಬೇಕು, ಸಣ್ಣ ಪುಟ್ಟವು. ಆಮೇಲೆ ಸ್ಟಿಚಿಂಗ್ ಪ್ರಾಬ್ಲಮ್ ಹೇಗೆ ಬರುತ್ತೆ ಅಂತೇಳಿ ಅದರಲ್ಲೆಲ್ಲ ತೋರಿಸಿ ವಿಡಿಯೋ ಮಾಡ್ತೀನಿ. ಎಲ್ಲ ವಿಡಿಯೋ ಒಂದೇ ವಿಡಿಯೋದಲ್ಲಿ ಮಾಡಿದ್ರೆ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇದು ಫಸ್ಟು ದಾರ ಹೇರಿಸೋದು ಹೇಗೆ, ಆಯಿಲ್ ಎಲ್ಲೆಲ್ಲ ಹಾಕಬೇಕು, ಮತ್ತು ಸಿಂಪಲ್ ಸ್ಟಿಚ್ ಹೇಗೆ ಹಾಕಬೇಕು ಅನ್ನೋದು ಇವತ್ತಿನ ಕ್ಲಾಸಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಬನ್ನಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆನಾ? ಆಮೇಲೆ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಅಲ್ಲೂ ಆ ಕ್ಲಾಸ್ ಚಾನಲಲ್ಲೂ ಕೂಡ ತುಂಬ ವೀಡಿಯೋಸ್ ಹಾಕಿದೆ. 400 ಮೇಲೆ ವೀಡಿಯೋಸ್ ಇದೆ. ಅದರಲ್ಲಿ ಪ್ರತಿಯೊಂದು ಮಿಷನ್ ತುಳಿಯೋದ್ರಿಂದ ಹಿಡಿದು ಅದು ಚಿಕ್ಕದು ಹೆಂಗೆ ಪ್ರಾಕ್ಟೀಸ್ ಮಾಡ್ಬೇಕು ಅಲ್ಲಿಂದ ಹಿಡಿದು ಬ್ಲೌಸ್ ಡಿಸೈನ್, ಬ್ಲೌಸ್ ಕಟ್ಟಿಂಗು, ಡ್ರೆಸ್ ಡಿಸೈನ್ ಎಲ್ಲ ಇದೆ. ಅದನ್ನು ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ. ಓಕೆನಾ? ಬನ್ನಿ ಇವಾಗ. ಓಕೆ ನೋಡ್ರಪ್ಪ, ಈ ಥರದ ಮಿಷನ್ ಅಂತೂ ತುಂಬ ಜನಗಳ ಮನೇಲಿ ಇರುತ್ತೆ. ಹೊಲಿತಾ ದಾರ ಕಟ್ಟಾಗೋದಾಗಲಿ ಮತ್ತೊಂದು ಇದರಿಂದ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಇನ್ನು ಕೆಲವರು ಅದು ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಓಕೆನಾ ಮ್ಯಾಮ್, ನಮಗೆ ಎಲ್ಲೋ ಸೆಕೆಂಡ್ ಹ್ಯಾಂಡ್ ಮಿಷನ್ ಸಿಕ್ತು, ತೊಗೊಂಬಿಟ್ಟಿದ್ವಿ, ಆದರೆ ಯೂಸ್ ಮಾಡೋಕ್ಕೆ ಬರ್ತಿಲ್ಲ, ದಾರ ಏರ್ಸೋಕ್ಕೂ ಬರ್ತಿಲ್ಲ, ದಾರ ಏರಿಸಿ ಆಗಾಗ ಥ್ರೆಡ್ ಕಟ್ ಆಗುತ್ತೆ ಅಂತ ತುಂಬ ಜನಗಳು ಕೇಳ್ತಾ ಇದ್ದೀರಲ್ವಾ. ಇವಾಗ ಫಸ್ಟು 1 by 1 ನೀಟಾಗಿ ಹೇಳ್ಕೊಂಡು ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಆಮೇಲೆ ಹಂಗೆ ಪ್ರಾಬ್ಲಮ್ ಆದಾಗ ಹೇಗೆ ಸರಿ ಮಾಡಬೇಕು ಅಂತ ಕೂಡ ನಿಮಗೆ ಹೇಳ್ಕೊಡ್ತಾ ಬರ್ತೀನಿ. ಓಕೆ, ಇದನ್ನು ಬಾಬಿನ್ ಅಂತಾರೆ, ಇದನ್ನು ಬಾಬಿನ್ ಕೇಸ್ ಅಂತಾರೆ. ಓಕೆನಾ? ಇದನ್ನು ಫಸ್ಟು ದಾರ ಸುತ್ಕೊಳ್ಳೋದು ಹೇಳ್ಕೊಡ್ತೀನಿ. ಮತ್ತು ಫಸ್ಟು ದಾರ ಸುತ್ತಬೇಕಾದ್ರೆ ಟೆನ್ಷನ್ ಎತ್ಕೊಂಡಿರಬೇಕು, ಇದನ್ನು ಟೆನ್ಷನ್ ಅಂತಾರೆ. ಇದನ್ನು ಎತ್ಕೋಬೇಕು. ಓಕೆನಾ? ಇದನ್ನು ಎತ್ಕೊಂಡೇ ನಾವು ದಾರನ ಸುತ್ತಬೇಕು, ಕೆಳಗಡೆ ಇರಬಾರ್ದು. ಓಕೆ, ಇವಾಗ ಇದರಲ್ಲಿ ದಾರ ತಗೊಂಡು ಒಂದು 2-3 ರೌಂಡ್ ಸುತ್ಕೊಳ್ಳಿ. ಒಂದು 2-3 ರೌಂಡು ದಾರನ ಸುತ್ಕೊಳ್ಳಿ ಈ ಥರ. ಓಕೆನಾ? ದಾರ ಸುತ್ತಕೊಂಡು ಈ ಥರ ಇದರಲ್ಲೂ ಕೂಡ ಸುತ್ತಬೋದು. ಇಲ್ಲಿದೆಯಲ್ವ, ಹಿಂಗೆ ಹಾಕ್ಕೊಂಡು ಇದರಲ್ಲೂ ಕೂಡ ನಾವು ದಾರನ ಸುತ್ಕೋಬೋದು. ನಿಮ್ಮ ಹತ್ರ ದಾರದ ಮಿಷನ್ ಈ ಥರದ್ದಿಲ್ಲ ಅಂತಂದರೆ ಯಾವ ರೀತಿ ಸುತ್ತಬೇಕು ಅಂತ ಕೂಡ ಹೇಳ್ಕೊಡ್ತೀನಿ. ಇದರಲ್ಲಿ ಸುತ್ತಬೇಕು ಅಂದರೆ ಈ ಥರ ಸುತ್ಕೋಬೋದು. ನಂದು ಈ ಮಿಷನ್ದು ಸ್ಕ್ರೂ ಲೂಸ್ ಆಗಿದೆ, ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಸರಿ ಹೋಗುತ್ತೆ. ನೋಡಿ, ಈ ರೀತಿ ಸುತ್ಕೊಳ್ಳುತ್ತೆ. ಇಷ್ಟೇ ಈಸಿ. ಓಕೆನಾ? ಈಗ ನಮ್ಮ ಹತ್ರ ಆ ಥರದ್ದಿಲ್ಲ ಮ್ಯಾಮ್, ನಾವು ಹೇಗೆ ಸುತ್ಕೋಬೇಕು ಅಂತಂದರೆ, ಒಂದು ನಿಮಿಷ. ಓಕೆ ಈ ಥರದ್ದು ಸಿಗುತ್ತೆ. ಈ ಥರದಲ್ಲೂ ಕೂಡ ನಾವು ದಾರನ ಸುತ್ಕೋಬೋದು. ಈ ರೀತಿ ಹಿಂಗೆ ಮುಂದೆಗಡೆನೇ ಬರ್ತಾ ಇರಬೇಕು, ಹಿಂಗೆ ಇಟ್ಕೊಂಡ್ರೆ ಆವಾಗಲೂ ಕೂಡ ದಾರ ಸುತ್ಕೊಳ್ಳುತ್ತೆ. ಓಕೆನಾ? ಎಲ್ಲೂ ಗಂಟು ಬರಬಾರ್ದು, ನೀಟಾಗೇ ಇರಬೇಕು. ಈ ರೀತಿ ಸುತ್ಕೋಬೋದು. ಮ್ಯಾಮ್ ನಮ್ಮ ಹತ್ರ ಈ ಥರದ್ದಿಲ್ಲ, ನಾವು ಹೆಂಗೆ ಸುತ್ಕೊಳ್ಳೋದು ಅಂತಂದರೆ, ಒಂದು ನಿಮಿಷ. ಈ ಥರದ್ದು ಇಲ್ಲ ಅಂದರೆ ಒಂದು ಮಳೆ ಇರುತ್ತೆ, ಇದು ಮಳೆ ಅಂದ್ಕೊಳ್ಳಿ, ಇದು ಕಟ್ಟಾಗಿದೆ, ಇದು ಮಳೆ ಅಂತ, ಇಷ್ಟಂತೂ ಮಳೆ ಅಂತೂ ಇದ್ದೇ ಇರುತ್ತೆ. ಈ ಮಳೆ ಅದರಲ್ಲಿ ಇದ್ರೊಳಗಡೆ ಇಟ್ಕೊಂಡು ಈ ರೀತಿ ಸುತ್ಕೊಳ್ಳೋದು. ನೋಡಿ, ಈ ರೀತಿ ಸುತ್ಕೊಂಡ್ರೆ
ಆಯಿತು. ಇವಾಗ ಗೊತ್ತಾಯ್ತಲ್ವ ಹೇಗೆ ಸುತ್ಕೊಳ್ಳೋದು ಅಂತ. ಈಗ ಮುಗೀತು. ಇವಾಗ ಸುತ್ಕೊಳ್ಳೋದೆಲ್ಲ ಕಂಪ್ಲೀಟ್ ಆಯಿತು. ದಾರ ಹೇರಿಸೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಇದು ಬಾಬಿನ್ನು, ಇದು ಕೇಸು. ಇದನ್ನು ಈ ರೀತಿ ಹಾಕ್ಕೊಂಡು ಇಲ್ಲಿ ನೋಡಿ ಈ ರೀತಿ ಏರಿಸ್ಕೊಂಡು ಹೀಗೆ ಹಿಂಗೆ ಎಳ್ದಾಗ ಇದು ಬಾಬಿನಿಂದ ದಾರ ಎಳ್ದಾಗ ಸ್ಮೂತಾಗಿ ಬರಬೇಕು. ಈ ಥರ ಸ್ಮೂತ್ ಬರಬೇಕು. ಕಟ್ ಆಗೋದಾಗಲಿ ಇಲ್ಲ ಮತ್ತು ಹಿಂಗೆ ಇಟ್ಕೊಂಡು ಟೈಟ್ ಆಗೋದಾಗಲಿ ಬರಬಾರ್ದು. ಈ ರೀತಿ ಇಟ್ಕೊಂಡಾಗ ಸ್ಮೂತಾಗಿ ಬರಬೇಕು. ಓಕೆನಾ? ಹಾಂ, ಇಲ್ಲಿ ಕಾಣಿಸ್ತಾ ಇದೆಯಾ? ಇದನ್ನು ಕೆಳಗಡೆಯಿಂದ ಹಾಕಬೇಕು. ಒಂಚೂರು ಹತ್ರ ಬನ್ನಿ. ಓಕೆ, ಇದು ಕೆಳಗಡೆಯಿಂದ ಹಾಕಬೇಕು. ಇಲ್ಲಿ ನೋಡಿ ಹಿಂಗೆ ಹಾಕಿ ಇದಿದೆಯಲ್ರೋ, ಇದು ಮೇಲೆ ಬಂದು ಇಲ್ಲಿ ಕುತ್ಕೋಬೇಕು. ಇಲ್ಲಿ ಕುತ್ಕೋಬೇಕು. ಇದೀಗ ಈ ಸೈಡ್ ಇದೆ. ಹಿಂಗೊಂದು ಸೌಂಡ್ ಬರುತ್ತೆ, ಕೇಳಿಸ್ಕೊಳ್ಳಿ. ಕೇಳಿಸ್ತಾ? ಈ ಥರ ಸೌಂಡ್ ಬಂದರೆ ಕರೆಕ್ಟಾಗಿ ಕೂತಿದೆ ಅಂತ ಅರ್ಥ. ಇನ್ನೊಂದು ಸಲ ತೋರಿಸ್ತೀನಿ. ತೆಗಿಬೇಕಾದ್ರೆ ನೋಡಿ ಹಿಂಗಿದೆಯಲ್ವಾ, ಈಗ ತೆಗಿಬೇಕಾದ್ರೆ ಹಿಂಗೆ ಇಟ್ಕೊಂಡು ಹಿಂಗೆ ತೆಗಿಬೇಕು. ನೋಡಿ ಬಂತು. ಈಗ ಮತ್ತೊಮ್ಮೆ ಹಾಕ್ತೀನಿ. ಹೀಗೆ ಇದರೊಳಗಡೆ ಹಾಕಿ ಇದು ಮೇಲ್ಗಡೆನೇ ಇರಬೇಕು. ಇದನ್ನು ಜಸ್ಟ್ ಒಂದು ಪ್ರೆಸ್ ಮಾಡಬೇಕು. ಸೌಂಡ್ ಕೇಳಿಸ್ತಲ್ಲ ಟಕ್ ಅಂತ. ಈ ಸೌಂಡು ಬಂದಿದೆ ಅಂದರೆ ಕರೆಕ್ಟಾಗಿ ಕೂತಿದೆ ಅಂತ. ಇದು ಸರಿಯಾಗಿ ಕೂರಿಸ್ಕೊಳ್ಳಿಲ್ಲ ಅಂದರೆ ಬಿದ್ದೋಗ್ಬಿಡುತ್ತೆ. ಮತ್ತು ನೀಡ್ಲು ಕಟ್ಟಾಗ ಇದು ಕೆಳಗಡೆ ಬಿದ್ದೋಗಿದ ತಕ್ಷಣ ಬರೀ ನೀಡ್ಲು ಸುತ್ತಿ ಇಲ್ಲೆಲ್ಲ ಸುತ್ಕೊಂಡ್ಬಿಡುತ್ತೆ ದಾರಗಳು. ಅದಕ್ಕೆ ಇದನ್ನು ಕರೆಕ್ಟಾಗಿ ಕೂರಿಸ್ಕೋಬೇಕು. ಓಕೆನಾ? ಈಗ ಏರಿಸೋದು ಹೆಂಗೆ ಅಂತ ತೋರಿಸ್ಲಾ? ಮೇಲ್ಗಡೆ ಬನ್ನಿ. ಇಲ್ಲಿ ಮೇಲ್ಗಡೆ ಫಸ್ಟ್ ಒನ್ ಹಾಕ್ಕೋಬೇಕು. ಇದು ಸೆಕೆಂಡ್ ಒನ್. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ? ಈ ಥರದಲ್ಲಿ ಸೆಕೆಂಡ್ ಒನ್ ಬರುತ್ತೆ. ಕೆಲವೊಂದು ದೊಡ್ಡ ಮಿಷನಲ್ಲಿ ದಾರಗಳು ಮುಂದೆ ಇರುತ್ತೆ. ಅದನ್ನು ಇನ್ನೊಂದು ಸಲ ತೋರಿಸ್ಕೊಡ್ತೀನಿ. ಬೇರೆ ದೊಡ್ಡ ಮಿಷನ್ದು ತೋರಿಸ್ಕೊಡ್ತೀನಿ. ಇದು ಚಿಕ್ಕ ಮಿಷನ್, ಒಂದು 6,000 5,000 6,000 ಇರುತ್ತಲ್ಲ ಆ ಮಿಷನ್ಗಳಿದು. ಕೆಲವರು ಸೆಕೆಂಡ್ ಹ್ಯಾಂಡ್ಲಿ ತೊಗೊಂಡಿರ್ತಾರಲ್ಲ ಅವ್ರಿಗೆ. ನೆಕ್ಸ್ಟ್ ದೊಡ್ಡ ಒಂದೊಂದಾಗಿ ತೋರಿಸ್ತಾ ಬರ್ತೀನಿ. ಇದು ಫಸ್ಟ್ ಒನ್. ಇದರಲ್ಲಿ ಈ ರೀತಿ ಸುತ್ಕೋಬೇಕು. ಇದು ಸೆಕೆಂಡ್ ಒನ್. ಇದು ಕಂಪಲ್ಸರಿ ಸೆಂಟ್ರಲ್ಲೇ ಬಂದಿರಬೇಕು. ಕಾಣಿಸ್ತಾ ಇದೆಯಲ್ವಾ? ಈ ರಿಂಗ್ ಇದೆಯಲ್ಲ, ಈ ರಿಂಗ್ ಸೆಂಟ್ರಲ್ಲೇ ಬಂದಿರಬೇಕು. ಓಕೆ. ಅದಾದಮೇಲೆ ಹಿಂದಗಡೆಯಿಂದ ಇಲ್ಲಿದ್ರಲ್ಲಿ ಇದಕ್ಕೆ ಏರಿಸ್ಕೋಬೇಕು. ಏರಿಸ್ಕೊಂಡು ಇದ್ರ ಇದನ್ನು ಏರಿಸ್ಬೇಕು. ಇದನ್ನು ಇದ್ರೊಳಗಡೆ ಏರಿಸ್ಬೇಕು ಅಂತೇನಿಲ್ಲ. ಜಸ್ಟ್ ಇದರಲ್ಲಿ ಹೋಲ್ ಇರುತ್ತೆ. ಹಿಂಗೆ ಹೋಗ್ಬಿಟ್ಟು ಹಿಂಗೆ ತಗೊಂಡ್ರೆ ಸಾಕು, ಇಲ್ಲಿಗೆ ಬಂದೋಗುತ್ತೆ. ಓಕೆ. ಇವಾಗ ಸೂಜಿಗೆ ದಾರನ ಏರಿಸ್ಕೋಬೇಕು. ನೋಡಿ ಇಷ್ಟೇ. ಹಿಂಗೆ ಹೇಳ್ಕೊಂಡ್ರೆ ಆಯಿತು. ನೀಡಲ್ಲು ಈ ಕಡೆ ಇದೆಯಲ್ವಾ, ಇದು ಈ ಸೈಡೇ ಇರಬೇಕು. ನೀಡಲ್ಲಿ ಬಿಚ್ಚಿಬಿಟ್ಟು ಹಾಕೋದು ಕೂಡ ತೋರಿಸ್ಕೊಡ್ತೀನಿ. ಆಮೇಲೆ ಇದನ್ನು ಒಂದು ರೌಂಡು ಹೀಗೆ ತೊಗೊಂಡ್ರೆ ಕೆಳಗಡೆ ದಾರ ಬರುತ್ತೆ. ಇದನ್ನ ಎಳ್ಕೊಳ್ಳಿ. ಹಿಂಗೆ ಎಳ್ಕೊಂಡ್ರೆ ಸಾಕು, ಕೆಳಗಡಿನ ದಾರ ಬಂದೋಯ್ತು. ಈಗ ಇದನ್ನು ಹೊಲಿಬೇಕು. ಹೊಲಿದಾದ್ಮೇಲೆ ಇದು ಮತ್ತೆ ಸೂಜಿ ಹಾಕೋದು ಒಂದು ಸಲ ತೋರಿಸ್ಕೊಡ್ತೀನಿ. ಫಸ್ಟು ವೇಸ್ಟಲ್ಲಿ ಪ್ರಾಕ್ಟೀಸ್ ಮಾಡಿ ಇದನ್ನು ಹಿಂಗೆ ಮಡಿಸ್ಕೊಳ್ಳಿ. ಒಂದೇ ಸಿಂಗಲ್ ಹೊಲಿಯೋಕ್ಕೆ ಹೋಗಬೇಡಿ. ಇದನ್ನು ಮಡಿಸ್ಕೊಂಡು ಈ ರೀತಿ ಸ್ಟಿಚ್ ಹಾಕಿ. ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಬರುತ್ತೆ. ಗೊತ್ತಾಯ್ತಲ್ವ? ಈಗ ನೀಡಲ್ಲಿ ಹಾಕೋದು ಒಂದು ಸಲ ತೋರಿಸ್ಕೊಡ್ಲಾ? ನೀಡ್ಲೇ ಮೈನು. ನೀಡ್ಲೇನಾದ್ರು ಉಲ್ಟಾ ಹಾಕ್ತೋ ಟಕ್ ಅಂತೇಳಿ ದಾರಗಳು ಕಟ್ಟಾಗುತ್ತೆ. ಇಷ್ಟು ಹಿಂಗೆ ಬರುತ್ತೆ, ದಾರ ಕಟ್ಟಾಗುತ್ತೆ. ಇಷ್ಟು ಬರುತ್ತೆ, ದಾರ ಕಟ್ಟಾಗುತ್ತೆ. ಇಷ್ಟು ಬರುತ್ತೆ, ದಾರ ಕಟ್ಟಾಗುತ್ತೆ. ನೀಡ್ಲು ಹಾಕೋದೇ ತುಂಬ ಇಂಪಾರ್ಟೆಂಟು. ನೀಟಾಗಿ ನೋಡ್ಕೊಳ್ಳಿ, ಆಯಿತಾ? ತೋರಿಸ್ಕೊಡ್ತೀನಿ. ಇಲ್ಲೊಂದು ಇದಿದೆ ನೋಡ್ರಿ, ಇಲ್ಲಿ ಸ್ಕ್ರೂ ಇರುತ್ತಲ್ವ, ಈ ಸ್ಕ್ರೂನ ಕೈಯಲ್ಲಾದರೂ ಬಿಚ್ಬೋದು. ಕೈಯಲ್ಲಿ ಬಿಚ್ಚೋಕ್ಕಾಗಲ್ಲ, ಸ್ಕ್ರೂ ಡ್ರೈವರಲ್ಲಿ ತೊಗೊಂಡು ಒಂಚೂರು ಲೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಟ್ರಿಮ್ಮರಲ್ಲಾಗ ಆಯಿತು ನೋಡಿಕೊಂಡು ಇದನ್ನು ಸ್ವಲ್ಪ ಲೂಸ್ ಮಾಡಬೇಕು. ನೋಡಿ, ಚೂರು ಲೂಸ್ ಮಾಡಿದ್ರೆ ಸಾಕು, ಇದು ಆಚೆ ಬರುತ್ತೆ. ಯಾವಾಗಲೂ ಆಯಿಲ್ ಹಾಕಬೇಕು. ಆಯಿಲ್ ಎಲ್ಲೆಲ್ಲಿ ಹಾಕಬೇಕು ಅಂತೆಲ್ಲ ತೋರಿಸ್ತೀನಿ. ನಾನು ಇವಾಗ ಆಯಿಲ್ ಹಾಕಿದ್ದೀನಿ ನೋಡಿ. ಈ ಥರ ಮಿಷನ್ ಇದ್ದರೆ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಇದು ಈ ಸೈಡ್ ಬಂದಿರಬೇಕು. ಒಂದು ನಿಮಿಷ, ಆಯಿಲ್ ಆಗಿದೆ ನೋಡಿ, ಇಲ್ಲಿ ಕಾಣಿಸುತ್ತೆ ಅಲ್ವಾ? ಇಲ್ಲೊಂದು ನೋಡಿ ಈ ಥರ ಬಂದಿರುತ್ತೆ, ಇಲ್ಲಿ ಕಾಣಿಸ್ತಿದೆ ಅನಿಸುತ್ತೆ. ಇದು ಬಂದು ನಮಗೆ ದಾರ ಹೇರಿಸೋ ಕಡೆ ಇರಬೇಕು. ಈ ಸೈಡ್ ಈ ಥರ ಫ್ಲಾಟ್ ಇರುತ್ತೆ ನೋಡಿ, ಈ ಸೈಡ್ ಬಂದು ಒಳಗಿರಬೇಕು. ಈ ಮಿಷನಲ್ಲಿ ಗೊತ್ತಾಗುತ್ತೆ, ಏಕೆಂದರೆ ಇಲ್ಲಿ ಈ ಥರ ಬಂದಿರುತ್ತೆ, ರೌಂಡ್ ಇರಲ್ಲ. ಈ ಥರ ಬಂದಿರೋದ್ರಿಂದ ನಿಮಗೆ ಇಲ್ಲೇ ಕೂರಿಸ್ಬೇಕು. ಇನ್ನೊಂದರಲ್ಲಿ ಫುಲ್ ರೌಂಡ್ ಇರುತ್ತೆ ದೊಡ್ಡ ಮಿಷನಲ್ಲಿ, ಅದರಲ್ಲಿ ಭಾಳ ಕನ್ಫ್ಯೂಸ್ ಆಗುತ್ತೆ, ಈ ಕಡೆಗೆ ಹಾಕ್ಲಾ ಅಂತ. ಎಲ್ಲ ಮಿಷನ್ನಲ್ಲೂ ಈ ಥರ ಬಂದಿರುತ್ತಲ್ವ ನೋಡಿ, ಈ ಥರ ಬಂದಿರೋ ಕಡೆನೇ ನಾವು ದಾರ ಏರಿಸ್ಬೇಕಾಗಿರೋದು. ಈ ಸೈಡೇ ಬಂದಿರಬೇಕು. ಇವಾಗ ನೋಡಿ, ಇದರೊಳಗಡೆ ನೈಟಾಗಿ ನಾವು ಕೂರಿಸ್ಕೋಬೇಕು. ಸ್ವಲ್ಪ ಫುಲ್ ಮೇಲಕ್ಕೆ ಎತ್ತಿ ಇದನ್ನು ಕೂರಿಸ್ಕೊಂಡು
ನೋಡಿ ಇದನ್ನು ಕೂರಿಸ್ಕೊಂಡು ಈ ಥರ ಟೈಟಾಗಿ ಇಟ್ಕೊಂಡು ಇದನ್ನು ಟೈಟ್ ಮಾಡಬೇಕಾಗತ್ತೆ. ಕೈಯಲ್ಲಿ ಟೈಟ್ ಮಾಡೋಕ್ಕಾಗಲ್ಲ, ಸ್ಕ್ರೂ ಡ್ರೈವರು ಇಲ್ಲ ಟ್ರಿಮ್ಮರು ಏನಾದರೂ ತೊಗೊಂಡು ಫುಲ್ಲು ಟೈಟ್ ಮಾಡ್ಕೊಳ್ಳಿ. ಈ ಥರ ಆಯಿಲ್ ಹಾಕಬೇಕು. ನಾನು ಆಲ್ರೆಡಿ ಹಾಕ್ಬಿಟ್ಟೆ, ಆದ್ರೂ ನಿಮಗೆ ತೋರಿಸ್ತೀನಿ ಎಲ್ಲೆಲ್ಲಿ ಹಾಕಬೇಕು ಅಂತ. ಓಕೆನಾ? ಫುಲ್ ಟೈಟ್ ಇರಬೇಕು. ಲೂಸ್ ಆಯಿತು ಅಂದರೆ ಬಿದ್ದೋಗ್ಬಿಡುತ್ತೆ. ಫುಲ್ ಟೈಟ್ ಇರಬೇಕು. ಆಮೇಲೆ ನೀಡ್ಲು ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ಹೊಲಿತಾ ಬನ್ನಿ. ಹೊಲಿಯೋದು ತೋರಿಸಿದ್ನಲ್ರೋ ಆ ರೀತಿ ಮಾಡಿ. ಓಕೆನಾ? ಇವಾಗ ಆಯಿಲ್ ಎಲ್ಲೆಲ್ಲಿ ಹಾಕಬೇಕು ಅಂತ ಒಂದು ಸಲ ತೋರಿಸ್ಬಿಡ್ಲಾ? ಬನ್ನಿ ತೋರಿಸ್ತೀನಿ. ಓಕೆ, ಆಯಿಲ್ ಎಲ್ಲೆಲ್ಲಿ ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಓಲಿ ಇರುತ್ತಲ್ರೋ, ನಾನು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ಹಾಕಬೇಕು. ಇಲ್ಲಿ ಒಂದೊಂದೇ ಅಷ್ಟೇ, ಸ್ವಲ್ಪ ಜಾಸ್ತಿ ಏನು ಬೇಡ. ಸ್ವಲ್ಪ ಹಿಂಗಂದರೆ ಸಾಕು, ಅದು ಬಂದುಬಿಡುತ್ತೆ. ಈ ಥರ ಕ್ಯಾನ್ ತೊಗೊಳ್ಳಿ. ಮತ್ತು ಇಲ್ಲಿ ಆಮೇಲೆ ಈ ಜಾಗದಲ್ಲೂ ಹಾಕಬೇಕು, ಇಲ್ಲೂ ಕೂಡ ಹಾಕಬೇಕು. ಇದು ಡೌನ್ ಮಾಡ್ಕೊಂಡು ಒಂದು ಸ್ವಲ್ಪ ನೈಟಾಗಿ ಬಿಟ್ಬಿಟ್ರೋ ನೀವು. ನೈಟಾಗಿ ಬಿಟ್ಬಿಟ್ರೆ ಕ್ಲೀನಾಗಿ ಇದಾಗತ್ತೆ. 2 ದಿವ್ಸಕ್ಕೊಂದ್ಸಲ ಹಾಕಿ ನೋಡಿ. ಇಲ್ಲಿ ಎಲ್ಲೆಲ್ಲಿ ನಿಮ್ಗೆ ಓಲ್ ಕಾಣಿಸುತ್ತೋ ಪ್ರತಿಯೊಂದು ಕಡೆನೂ ನೀವು ಹಾಕಬೇಕು. ಓಕೆನಾ? ಇದು ಈ ಕಡೆ ಸೈಡಲ್ಲಿ ತೋರಿಸ್ತೀನಿ ನಾನು. ಇದನ್ನು ತೆಗಿತೀನಿ ಫಸ್ಟು. ಓಕೆನಾ? ಈ ನೀಡ್ಲ್ ಇದೆಯಲ್ಲ, ಇಲ್ಲಿ ಹಾಕಬೇಕು. ಮೇಲ್ಗಡೆ ಈ ಸ್ಕ್ರೂ ಇಲ್ಲಿ ಬರುತ್ತಲ್ಲಪ್ಪ, ಇಲ್ಲಿ ಹಾಕಬೇಕು ನೋಡಿ. ಈ ಜಾಗದಲ್ಲಿ ಹಾಕಬೇಕು. ಹಾಕಿದ್ರೆ ಕ್ಲೀನಾಗಿ ಇದಾಗುತ್ತೆ, ಒಳಗಡೆ ಹೋಗುತ್ತೆ. ಇದು ನೀಡ್ಲಿಂದ ಒಳಗಡೆ ಹೋಗುತ್ತೆ. ಇಲ್ಲಿ ಸ್ಕ್ರೂ ಎಲ್ಲ ಸ್ಮೂತಾಗಿ ಬರುತ್ತೆ. ಅದಾದಮೇಲೆ ಇದು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಇದನ್ನು ಈ ಕಡೆ ಗೊತ್ತಿದೆಯಲ್ವಾ, ಈ ವೀಲಲ್ಲಿರೋ ದಾರ ತೆಗೆಯೋದು ಗೊತ್ತಿದೆಯಲ್ವಾ, ಈ ದಾರನ ತೆಗೆದ್ಬಿಟ್ಟು ಲೂಸ್ ಮಾಡಿಕೊಂಡು ಇದನ್ನು ಮೇಲಕ್ಕೆ ಎತ್ಕೋಬೇಕು. ಓಕೆ ನೋಡಿ, ಮೇಲಕ್ಕೆ ಎತ್ಬಿಟ್ಟು ಇಲ್ಲೆಲ್ಲ ಆಯಿಲ್ ಹಾಕಬೇಕು. ನಾನು ಆಲ್ರೆಡಿ ಹಾಕಿದ್ದೆ, ಇದೇ ಮಿಷನ್ನೇ ತೊಗೊಂಡು ಎಷ್ಟು ನಿಮಗೆ ತೋರಿಸೋಣ ಅಂತ ನೈಟ್ ಹಾಕ್ಬಿಟ್ಟು ಹೋಗಿದ್ದೆ. ಬೆಳಗ್ಗೆಲ್ಲ ಯೂಸ್ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ಇಲ್ಲೂ ಹಾಕಬೇಕು, ಇಲ್ಲಿ ಹಾಕಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ರೋ, ನಾನು ಸುಮ್ಮನೆ ಹಿಂಗೆ ಅಂತ ಇದ್ದೀನಿ. ಆಲ್ರೆಡಿ ನಾನು ಹಾಕಿರೋದ್ರಿಂದ ನೀವು ಸ್ವಲ್ಪ ಬಿಡಿ, ಪರವಾಗಿಲ್ಲ. ಹಿಂಗೆ ಜಾಸ್ತಿನೇ ನೀಟಾಗಿ ಇಲ್ಲೆಲ್ಲ ಯಾವಾಗಲೂ ಒದ್ದೇ ಇರಬೇಕು. ಈ ಥರ ಆಯಿಲೇ ಇರಬೇಕು. ಈ ಕೆಳಗಡೆ ಎಲ್ಲ ಗಲೀಜಿರುತ್ತೆ, ಒರೆಸ್ಕೊಳ್ಳಿ ಅವಾಗವಾಗ. ಹಿಂಗೆ ಎತ್ಬಿಟ್ಟು 2 ದಿವ್ಸಕ್ಕೊಂದ್ಸಲ ನೈಟ್ ಇಲ್ಲೆಲ್ಲ ಹಾಕಿದ್ರೆ, 2 ದಿವ್ಸಕ್ಕಲ್ಲ, ಇಲ್ಲೆಲ್ಲ ಹಾಕ್ತು ಅಂದರೆ ನೀವು ವಾರಕ್ಕೊಂದ್ಸಲ ಹಾಕಿದ್ರೂ ಸಾಕು, ಅಷ್ಟು ನೀಟಾಗಿ ಬರುತ್ತೆ. 2 ದಿವ್ಸಕ್ಕೊಂದ್ಸಲನೇ ಹಾಕಬೇಕು ನೋಡಿ. ಇಲ್ಲೆಲ್ಲ ಹಾಕಿ, ಎಲ್ಲೆಲ್ಲಿ ಇವೆಲ್ಲ ಇದೆಯಲ್ಲ, ಇಲ್ಲೆಲ್ಲ ಹಾಕಿದ್ರೆ ಸ್ಮೂತಾಗಿ ಬರುತ್ತೆ. ಇಲ್ಲೆಲ್ಲೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಓಕೆ, ಅರ್ಥ ಆಯ್ತಲ್ವ ನಿಮಗೆ? ಆಮೇಲೆ ಇಲ್ಲೆಲ್ಲ ಹಾಕಬೇಕು ಅಂತ ತೋರಿಸ್ತೆ ಅಲ್ವಾ ನೋಡಿ. ಇಲ್ಲೆಲ್ಲ ಹಾಕಿದ್ರೆ ವಾರಕ್ಕೊಂದ್ಸಲ ಹಾಕಿ, ಇಲ್ಲೆಲ್ಲ ಹಾಕಿ ಸ್ವಲ್ಪ ಜಾಸ್ತಿ. ಯಾವಾಗಲೂ ಇವಾಗ ಒದ್ದೆ ಆಗಿರೋ ಅಂದರೆ ಆಯಿಲ್ ಆಗೇ ಇರಬೇಕು. ಇಲ್ಲಿ ಗಲೀಜಿದ್ರೆ ಅವಾಗವಾಗ ಒರೆಸ್ಕೊಳ್ಳಿ, ಆಯಿತಾ? ಹಿಂಗೆ ಹಾಕ್ಕೊಂಡು ಇದು ಹಾಕೋದು ಎಲ್ಲರಿಗೂ ಗೊತ್ತಿರುತ್ತೆ ದಾರದು, ಆದರೂ ಒಂದು ಸಲ ತೋರಿಸ್ಬಿಡ್ತೀನಿ. ಇಲ್ಲಿ ಮೇಲ್ಗಡೆ ನೀಟಾಗಿ ಕೂತಿರಬೇಕು. ಇಲ್ಲಿ ಕೆಳಗಡೆ ಇಲ್ಲಿ ಕೆಳಗಡೆ ಹಿಂಗೆ ಇದಕ್ಕೆ ಸೇರಿಸ್ಕೊಂಡು ಕ್ಲೀನಾಗಿ ಕೂರಿಸ್ಕೊಂಡು ಈ ರೀತಿ ಮುಂದಕ್ಕೆ ಹಿಂಗಂದರೆ ಅದು ಸೇರಿಕೊಳ್ಳುತ್ತೆ. ಓಕೆ ನೋಡಿ, ಇಷ್ಟು ಸೇರಿಸ್ಕೊಂಡು. ಓಕೆನಾ? ನೋಡಿ, ಇಲ್ಲೂ ಅಷ್ಟೇ ಟೈಟಾಗಿಯೇ ಬರಬೇಕು. ಓಕೆನಾ? ಇವಾಗ ಹೊಸ್ದಾಗಿ ಏನಾದ್ರು ತುಳಿಯೋದು ಹೆಂಗೆ ಮ್ಯಾಮ್ ಒಂಚೂರು ಕಾಲ ಹತ್ರ ತೋರಿಸಿ ತುಳಿಯೋದು ಅಂತಂದರೆ, ಈ ಕೆಳಗಡೆ ನೋಡಿ, ಫಸ್ಟು ಇದನ್ನ ಟೆನ್ಷನ್ ಎತ್ಕೋಬೇಕು. ನೀಡಲ್ನ ತೆಗ್ದಿರಬೇಕು. ಹೊಸ್ದಾಗಿ ಏನಾರು ತುಳಿತಾ ಇದ್ವಿ, ನಮಗೇನು ಬರ್ತಾ ಇಲ್ಲ, ಮಿಷನ್ ತೊಗೊಂಬಂದಿದ್ದೀವಿ ಅಂತ ಅನ್ನೋರು, ಫಸ್ಟ್ ಹೊಸ್ದಾಗಿ ತುಳಿಯೋರು ಫಸ್ಟು ಟೆನ್ಷನ್ ಎತ್ಕೊಳ್ಳಿ, ನೀಡ್ಲನ್ನ ಬಿಚ್ಚಿಟ್ಬಿಡಿ. ಆಮೇಲೆ ಕಾಲಲ್ಲಿ ಒಂದು ಮುಂದೆ ಒಂಚೂರು ಹಿಂದೆ ಇದು ನಿಮ್ಗೆ ತಿರುಗಿಸ್ಕೊಂಡು ತುಳಿತಾ ಇರಿ. ಇದಿರುತ್ತಲ್ರೋ, ಇದು ನಿಮ್ಮ ಕಡೆನೇ ಬರ್ತಾ ಇರಬೇಕು. ಓಕೆ, ಇದು ನಿಮ್ಮ ಕಡೆನೇ ಇರಬೇಕು. ಏನಾದರೂ ಅದು ಹಿಂದಕ್ಕೆ ಹೋಯ್ತು ಅಂತಂದರೆ ಈ ದಾರಗಳು ಕಟ್ಟಾಗ್ತಾ ಇರುತ್ತೆ, ಆದಷ್ಟು ಮುಂದಕ್ಕೆ ಹಿಂಗೆ ಅಂದ್ಕೊಂಡು ಮುಂದಕ್ಕೆ ತಿರುಗಿಸ್ತಾ ಇರಿ. ನಿಲ್ಲಿಸ್ಕೊಳ್ಳಿ. ಸ್ವಲ್ಪ ಹೊತ್ತಾದಮೇಲೆ ಹಿಂಗೆ ತಿರುಗಿಸ್ಕೊಳ್ಳಿ. ನಿಮ್ಗೆ ಅಷ್ಟು ಸುಲಭವಾಗಿ ಹೊಸ್ದಾಗಿ ಹೊಲಿಯೋರಿಗೆ ಬರಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಿಂದಕ್ಕೆ ಜಾಸ್ತಿ ಹೋಗೋದು, ಆ ಹಿಂದಕ್ಕೆ ಹೋಗ್ದಂಗೆ ಹಿಂಗೆ ಇಟ್ಕೊಂಡು ಮುಂದಕ್ಕೆ ಹಿಂಗೆ ತುಳಿತಾ ಬರಬೇಕು. ನೋಡಿತಾರೆ. ಓಕೆನಾ? ಈ ಥರ ತುಳ್ಕೊಂಡು ಆಮೇಲೆ ದಾರ ಹಾಕೋದೆಲ್ಲ ತೋರಿಸಿದೆ ಅಲ್ವಾ, ಆ ಥರ ದಾರ ಹಾಕ್ಕೊಳ್ಳಿ. ಇನ್ನೊಂದು ಸಲ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಓಕೆ, ಎಲ್ಲೆಲ್ಲಿ ದಾರ ಹಾಕೋದು ಅಂತ ಫಸ್ಟ್ ಒಂದು ಸಲ ತೋರಿಸಿದ್ದೆಲ್ಲ, ಇನ್ನೊಂದು ಸಲ 1 by 1 ಹೇಳ್ತೀನಿ, ನೋಡ್ಕೊಳ್ಳಿ. ಫಸ್ಟು ಇಲ್ಲಿ ಹಾಕ್ಕೊಂಡು ಆಮೇಲೆ ನೆಕ್ಸ್ಟು ಇಲ್ಲಿ, ಆಮೇಲೆ ಒಂದು ರೌಂಡ್ ಸುತ್ಕೋಬೇಕು. ಹಿಂದಗಡೆಯಿಂದ ದಾರ ಏರಿಸ್ಕೊಂಡು ಈ ರೀತಿ ತೊಗೊಂಡು ಬಂದು ಈ ಟೆನ್ಷನ್ ಎತ್ಕೊಂಡು ದಾರ ಸುತ್ತಬೇಕಾದ್ರೆ ಎತ್ಕೊಂಡಿರ್ತೀರಲ್ಲ, ಇದು ಕೆಳಗೆ ಇಳಿಸಿ ಹಾಕಬೇಕು.
ಓಕೆ ಪಾಪ ಟ್ರಿಮ್ಮರ್ ಕೊಡುವ ಕೈ. ಓಕೆ, ಈ ಥರ ನೀಡಲ್ಗೆ ದಾರ ಏರಿಸ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ತುಳಿಯೋದನ್ನ ಹೊಸ್ದಾಗಿ ತೊಗೊಂಬಂದ್ರು ಸರಿ, ಸೆಕೆಂಡ್ ಹ್ಯಾಂಡ್ಲರಾದ್ರೂ ಸರಿ, ಇಷ್ಟು ಮಾಡ್ಕೊಳ್ರು ಆರಾಮಾಗಿ ಬರುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ. ಪ್ರಾಬ್ಲಮ್ ಬಂದಾಗ ಹೇಗೆ ರೆಡಿ ಮಾಡಬೇಕು ಅಂತಲೂ ಹೇಗೆ ರೆಡಿ ಮಾಡಬೇಕು ಅಂತಲೂ ಕೂಡ ಒಂದು ವೀಡಿಯೋ ಹಾಕ್ತೀನಿ. ಸಣ್ಣ ಪುಟ್ಟ ಪ್ರಾಬ್ಲಮ್ ಬರುತ್ತೆ, ಒಂದು ಸಲ ಸರ್ವಿಸ್ ಮಾಡಿ ಇಟ್ಕೊಂತು ಅಂದರೆ ಜಾಸ್ತಿ ಪ್ರಾಬ್ಲಮ್ ಬರೋಲ್ಲ. ಹಂಗೆ ಬಂದಾಗ ಏನು ಮಾಡಬೇಕು, ಲೂಸ್ ಸ್ಟಿಚ್ಚು ಆ ಥರದವೆಲ್ಲ ಬಂದಾಗ ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಸಪ್ರೇಟ್ ವೀಡಿಯೋನ ನಾನು ಮಾಡಿ ಹಾಕ್ತೀನಿ. ಓಕೆನಾ? ಓಕೆ, ಇವಾಗ ಇದನ್ನ ಇಟ್ಕೊಂಡು ನಿಧಾನ ಕೊಲ್ಕೊಂಡು ಬಂದರೆ ನೋಡಿ, ಸ್ಟಾರ್ಟಿಂಗ್ ನಾವೆಲ್ಲ ಆಯಿಲ್ ಹಾಕಿದ್ವಲ್ರೋ, ಅದಕ್ಕೆ ನಮಗೆ ಆಯಿಲ್ ಹಾಕಿರೋದಕ್ಕೆ ಇಲ್ಲೆಲ್ಲ ಆಯಿಲ್ ಆಗ್ತಿದೆ. ಫಸ್ಟು ಆಯಿಲ್ ಹಾಕಿದ್ಮೇಲೆ ಒಂದಷ್ಟು ವೇಸ್ಟ್ ಹೊಲಿರಿ. ಬೆಳಗ್ಗೆ ಎದ್ದ ತಕ್ಷಣ ಆಯಿಲ್ ಆಗಿಬಿಡುತ್ತೆ, ಒಳ್ಳೆ ಬಟ್ಟೆ ಹಾಕ್ಕೊಂಡು ಕುತ್ಕೊಂಡಿರೋ ಆಮೇಲೆ ಒಂದು ಲೈನಿಂಗ್ ವೇಸ್ಟ್ ಲೈನಿಂಗ್ ಏನೋ ಸ್ವಲ್ಪ ದೂರ ಹೊಲಿದ ಮೇಲೆ ಆಮೇಲೆ ಸರಿ ಹೋಗುತ್ತೆ ನೋಡಿ. ಇದು ಲೈನ್ ಪೂರ್ತಿ ಆಯಿಲ್ ಆಯಿತಾ, ಈ ಲೈನ್ ಸರಿ ಹೋಯ್ತು. ಇಷ್ಟು ಹೊಲ್ದಾದ್ಮೇಲೆ ಆಯಿಲ್ ಹಾಕಿ ವೇಸ್ಟ್ ಹೊಲಿದು ಆಮೇಲೆ ನೀಟಾಗಿರೋ ಬಟ್ಟೆ ಹಾಕ್ಕೊಂಡು ಹೊಲ್ಕೊಳ್ಳಿ ನೋಡಿ. ಸಣ್ಣದಾದ್ರೂ ಮಿಷನ್ನು ಚೆನ್ನಾಗಿ ಬರುತ್ತೆ. ಓಕೆನಾ? ಸೂಪರ್ ಕಣ್ರೋ. ಓಕೆ, ನೋಡಿದ್ರಲ್ವ ಯಾವ ರೀತಿಯಿಂದ ದಾರ ಹೇರಿಸ್ಬೇಕು ಮತ್ತು ಆಯಿಲ್ ಎಲ್ಲೆಲ್ಲಿ ಹಾಕಬೇಕು ಅನ್ನೋದನ್ನ. ಅದೇ ಥರ ನೀವು ಅಕಸ್ಮಾತ್ ಹೊಸದಾದ್ರೂ ತೊಗೊಂಡಿದ್ರು ಓಕೆ, ಇಲ್ಲ ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದೀವಿ ಅಂದರೆ ಒಂದ್ಸಲ ಅಂಗಡಿ ಇದರಲ್ಲಿ ರಿಪೇರಿ ಅಂಗಡಿ ರಿಪೇರಿ ಮಾಡಿಸ್ಬಿಡಿ ಆಯಿತಾ. ನೀಟಾಗಿ ರಿಪೇರಿ ಮಾಡಿಸ್ಕೊಂಬಿಟ್ಟು ನೀಟಾಗಿ ಮೇಂಟೈನ್ ಮಾಡಿ ದಾರ ಹೇರಿಸೋದು, ಆಯಿಲ್ ಹಾಕ್ಕೊಳ್ಳೋದಿತ್ತಂದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ. ಮಕ್ಕೆ ಸುತ್ತದಂಗೆ ಮುಂದಕ್ಕೆ ತುಳಿತಾ ಬಂದರೆ ಏನು ಪ್ರಾಬ್ಲಮ್ ಆಗೋಲ್ಲ, ನೀಟಾಗಿ ಬರುತ್ತೆ. ಓಕೆನಾ? ಇವಾಗ ನೋಡ್ಕೊಂಡ್ರೆ ಅಲ್ವಾ, ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಹೇಗೆ ರೆಡಿ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸಣ್ಣ ಪುಟ್ಟ ಲೂಸ್ ಸ್ಟಿಚ್ ಬರೋದಾಗಿರಲಿ, ಇಲ್ಲ ಅಂತಂದರೆ ದಾರ ಪದೇ ಪದೇ ಕಟ್ಟಾಗ್ತಾ ಇರೋದಾಗಲಿ, ಅದು ಏನಕ್ಕಾಗತ್ತೆ ಅನ್ನೋದು ಕೂಡ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮಿಸ್ ಮಾಡಿದೆ ನೋಡಿ. ಓಕೆನಾ? ಸರಿ ಕಣ್ರೋ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು, ಪಟ್ ಅಂತ ಒಂದು ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.